ನನ್ನನ್ನೇ ಇದು ನಿಜವಾಗಿ ಮಕ್ಕಳ ಕರ್ತವ್ಯ. ಇಸಾಕನ ಹಾಗೆ ತಂದೆ ಹೇಳಿದ ಹಾಗೆ ನಡೆಯಬೇಕು. ಇಸಾಕನು ಪಪ್ಪಗೆ ಯಾವಾಗಲೂ ಪಪ್ಪ ಕುರಿಯಲ್ಲಿ ಇಸಾಕನಿಗೆ ಬ್ರಾಹ್ಮಣತನವು ದೇವರು ಒದಗಿಸಿಕೊಟ್ಟು ಬೇಕಾದೆಲ್ಲ ಒದಗಿಸಿಕೊಡ್ತಾರೆ. You do not question your father. You follow the steps of your father. You follow the steps of Apostle Paul. You follow the steps of Joshua. You follow the steps of Lord Jesus Christ. Question ಮಾಡಬೇಡ. ಎಲ್ಲ ಮಕ್ಕಳು ಕೈ ಇಟ್ಕೊಂಡು ಯೌವನಸ್ಥ ಮಕ್ಕಳೆಲ್ಲರೂ ಕೈ ಇದು ಮೇಲೆ ಇಟ್ಕೊಂಡು ಎಲ್ಲ ಸಿಡೋರಂತನು మీ ఎదురు మీద చేపెట్టుకున్నాను వాళ్ళు చెప్పడం ప్రభు నువ్వు ఇస్సాకుతో నడుస్తాను ఎవరు వస్తాయి ಎಲ್ಲರೂ ಸಣ್ಣ ಮಕ್ಕಳು ಎಲ್ಲರೂ ಯೌವನಸ್ಥರು ಇಸ್ಸಾಕನ ಹಾಗೆ ನಡೀತಿರಲ್ಲ. Come on Lord, come on, lift your voice and say I follow like Isaac. ಬೆಟ್ಟಕ್ಕೆ ಹೋದ ಮೇಲೆ ಮೊರ್ರೆ ಬೆಟ್ಟಕ್ಕೆ ಹೋದ ಮೇಲೆ ತನ್ನ ತಂದೆ ಅಪಾರವಾದ bundle of sheep put upon his head. ಅವನ ತಲೆ ಮೇಲೆ ಇಟ್ಟಾಗ ಅವನ ಭಾರ ಇದು ಹೇಗೆ ಇರಬೇಕು ಎಂಬುದಾಗಿ ಹೇಳಿಲ್ಲ. ತಂದೆ ಕೊಟ್ಟ ಭಾರ ಅದನ್ನು ತೆಗೆದುಕೊಂಡು ತಾಯಿ ಕೊಟ್ಟ ಭಾರ ತೆಗೆದುಕೊಂಡು ಮಕ್ಕಳಾಗಬೇಕು. ಎಲ್ಲರೂ ಕೈಯಲ್ಲಿ ಇದು ಮೇಲೆ ಇಟ್ಕೊಂಡು ಯೇಸುವಿನ ನಾಮದಲ್ಲಿ ಹೇಳು ಪ್ರಭು ನನಗೊತ್ತಿಂದ ನಮ್ಮ ತಂದೆ ತಾಯಿಗಳ ಮೇಲೆ ಏನು ಭಾರ ಆಗ್ತಾರೋ ಏನು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೋ ಅದು ನಾನು ಮಾಡ್ತೇನೆ ಎಂಬುದಾಗಿ ಹೇಳಬೇಕು. ನಮ್ಮ ಪಾಸ್ಟರ್ ನಮ್ಮ ಆತ್ಮೀಕ ತಂದೆ ನಮ್ಮ ಯಜಮಾನರು ನಮಗೆ ಆತ್ಮೀಕ ಗುರುಗಳಾಗಿರುವಂತ ನಮ್ಮ ಸೇವಕರು ನಮಗೆ ಏನೇನು ಹೇಳ್ತಾರೋ ಅದನ್ನು ಫಾಲೋ ಮಾಡ್ತೇವೆ. ಎಲ್ಲರೂ ಚಿಕ್ಕ ಮಕ್ಕಳು ಯೌವನಸ್ಥರು ಲೌಡಿ ಹೇಳಿದ್ರು ಬಾಯಲ್ಲಿ ಹೋದ ಪ್ರಭು ನನಗೆ ಗೊತ್ತಿದ್ದು ಮಾಡ್ತೇನೆ. ಇಷ್ಟೇ ಇಸಾಕನ ಹಾಗೆ ನಾನು ತಂದೆಯ ಭಾರವನ್ನು ತಗೊಳ್ತೇನೆ. ಇಸಾಕು 100 ವರ್ಷ ಮೇಲಾಗಿತ್ತು, 110 ವರ್ಷ ಮೇಲಾಗಿತ್ತು. ಅಂತ ವಯಸ್ಸಿನಲ್ಲಿ ಭಾರ ಮಗನ ತಲೆ ಮೇಲೆ ಹಾಕ್ತಾ ಇದ್ದಾನೆ. ಅವನ ಭಾರ ತಗೊಂಡು ಹೋಗ್ತಾ ಇದ್ದಾನೆ, ಆ ಭಾರ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ನಾವು ಸಹ ನಿನ್ನ ಮೇಲೆ ಭಾರ ಆಗ್ತಾ ಇದ್ದ ಮಗನೇ. ಈ ಸೇವೆ ಈ ಎಲ್ಲ ವಿಷಯಗಳು ಮುಂದೆ ನನ್ನ ಮೇಲೆ ಜವಾಬ್ದಾರಿಗಳಿವೆ. ಈ ಲೋಕದ ಸ್ನೇಹಿತರು, ಈ ಲೋಕದ ಮಾತು, ಈ ಲೋಕದ ಆಲೋಚನೆಗಳು ಬೇಡ ಮಗನೇ. ಇಸಾಕನು ಯಾವಾಗಲೂ ಧ್ಯಾನ ಮಾಡೋನಾಗಿದ್ದನು. ಇಸಾಕನು ಯಾವಾಗಲೂ ದೇವರಿಗೆ ನೋಡುವನಾಗಿದ್ದನು. ಇಸಾಕನು ಇವರು ತನ್ನ ಕಾಲದಲ್ಲಿ ಯಾವಾಗಲೂ ತನ್ನ ಮದುವೆಗೋಸ್ಕರ ಹುಡುಗಿ ನೋಡಲಿಲ್ಲ. ಯೆಹೋವ ದೇವರಲ್ಲಿ ಒದಗಿಸಿಕೊಂಡಿದ್ದನು. ಇವತ್ತು ದೇವರ ಮೇಲೆ ಭರವಸೆ ಇದೆ. ನಮ್ಮ ಕರ್ತನು ನಿಜವಾಗಿ ಆನಂದ